ಈ ಮನೆ ಬಿಟ್ಬಿಟ್ಟು ನನ್ನ ನಿಮ್ಮ ಮನೆ ಪಕ್ಕನೇ ನೀ ಮನೆ ಮಾಡ್ಬಿಟ್ಟು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರಲ್ಲ. ಕರ್ಕೊಂಡು ಹೋಗಿದ್ದಂಗೆ ಇಲ್ಲೇ ಏನೇ ಬಿಟ್ಟಿದ್ರ ನನ್ನ ಏನು ಕರ್ಕೊಂಡು ಹೋಗ್ಬಾರ್ದು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ರು ಏನು ನೀವು? ನಂಗೆ ಅದೆಲ್ಲನೂ ಗೊತ್ತಿಲ್ಲ. ನಾನೂ ಬರಬೇಕು ಅಂತ ಅನ್ಕೊಂಡು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನನ್ನ ಬಿಟ್ಬಿಡ್ತೀರಾ ಇಲ್ಲ ಅಂತಂದ್ರೆ ಈ ಮನೆ ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತೀರಾ ಹೇಳಿ. ಈ ಮನೆನಾಗಿದ್ದೀನಿ ಸ್ವಂತ ಮನೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇಲ್ಲೇ ಏನೇ ಇರಬೇಕು. ನನ್ನ ಕೈಲಂತೂ ಇರೋಕ್ಕಾಗಕ್ಕಿಲ್ಲ. ನನ್ನನ್ನು ಕರ್ಕೊಂಡು ಹೋದ್ರೇನೇ ನೀವು ನೋಡಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಬಿಟ್ಟು ಮನೆಯ ಖಾಲಿ ಮಾಡ್ಬಿಟ್ಟು ಮಡಗಿವ್ನಿ. ನಾನು ಹೊಸ ಮನೆ ಮಾಡ್ಬಿಟ್ಟು ಕರ್ಕೊಂಡು ಹೋಗಿ ಇಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯ. ಎಷ್ಟು ದಿನ ಅಂತ ಹಿಂಗೆ ಇರಲಿ? ಆವತ್ತಿಂದನೂ ಹೇಳ್ತಾನೆ ಇದ್ದೀರಾ. ನಾನು ಕೇಳಿಸ್ಕೊತಾನೆ ಇದ್ದೀನಿ. ಏನೋ ಬಿಡು ನನ್ನ ಗಂಡ ಅಂತ ಕುಂತ್ಕೊಂಡ್ರೆ ಇದೇನೇನಿಯ ಮಾಡೋದು ನೀವು? ಲೇ ನೀನ್ ಇದ್ದಕ್ಕಿದ್ದಂಗೆ ಏನೇ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಹೆಂಗ್ಲೇ ಕರ್ಕೊಂಡು ಹೋಗ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಈಗಲೇ ಹೇಳಿದ್ದೀನಿ, ನಾನಂತೂ ಬರಲೇಬೇಕು ಸರಿನಾ? ಅದೇನು ಮಾಡ್ತೀರಿ ಏನು ಬಿಡ್ತೀರಾ ಗೊತ್ತಿಲ್ಲ. ನನ್ನ ಮಗಳನ್ನೂ ಕರ್ಕೊಂಡು ನಿಮ್ಮ ಜೊತೆ ಏನಿಯ ಬರ್ತೀನಿ. ಎಷ್ಟು ದಿನ ಅಂತ ಹಿಂಗೆ ಇರಬೇಕು? ನಿಮ್ಮಿಬ್ರು ಹೆಣ್ಮಕ್ಳದನ್ನು ಓಡಿಸ್ಬಿಟ್ಟು ಅದಾಗ ಮದುವೆ ಮಾಡ್ಬಿಟ್ರಿ, ನಂದನ್ನು ಹಂಗೆ ಮಾಡಬೇಕು ಅಂತ ಅನ್ಕೊಬಿಟ್ಟಿದ್ದೀರಾ ಏನು? ಅದೆಲ್ಲ ಸಾಧ್ಯ ಇಲ್ಲ. ನನ್ನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇರಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನು ಸುಮ್ಕಿರಾಕಿಲ್ಲ. ನಾನು ಈಗಲೇ ಹೇಳಿದ್ದೀನಿ. ಸರಿ ಆಯ್ತು, ಕರ್ಕೊಂಡು ಹೋಗ್ಬೇಕು ತಾನೆ, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇವ್ನಿ, ಹೆಂಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ನೀವು ಬರೀ ಯೋಚನೆ ಮಾಡಿದ್ರೆ ಸಾಕಾಗಿಲ್ಲ. ನಾನು ನನ್ನ ಮಗಳು ಲಗೇಜ್ ಸಮೇತ ರೆಡಿ ಆಗ್ಬಿಟ್ಟು ಬರ್ತೀವಿ. ಅದು ಎಲ್ಲಿ ಕರ್ಕೊಂಡು ಹೋಗ್ತಿರೋ ಕರ್ಕೊಂಡೋಗಿ. ನಾವು ಎಷ್ಟು ದಿನ ಅಂತ ಇಷ್ಟು ಇರಬೇಕು? ನೀವೇ ನಡುವೆ ತಿಂಗಳಾದ್ರೂ ಮನೆಗೆ ಬರಕ್ಕಿಲ್ಲ, 2 ತಿಂಗಳಾದ್ರೂ ಮನೆಗೆ ಬರಕ್ಕಿಲ್ಲ, 3 ತಿಂಗಳಾದ್ರೂ ಮನೆಗೆ ಬರಕ್ಕಿಲ್ಲ. ಎಷ್ಟು ತಿಂಗಳಾದ್ರೂ ಮನೆಗೆ ಬರಕ್ಕಿಲ್ಲ. ನಾನೇನು ಇಲ್ಲೇ ಬಿದ್ದಿರ್ಬೇಕಾ ಏನು? ನನಗೂ ವಯಸ್ಸಾತ ಬಂತು, ನಮ್ಮನ್ನು ನೋಡ್ಕೊಳ್ಳೋದು ಬೇಡವೇನು? ಇಲ್ಲ ಆ ಬೋಳ್ನ ಬಿಟ್ಬಿಡ್ತೀನಿ, ಬಂಗಾರಿನ ಬಿಟ್ಬಿಟ್ಟು ನಿಂತಾಕ್ ಬರ್ತೀನಿ ಅಂತ ಹೇಳ್ತೀರಾ, ಒಂದಿನಕ್ಕೂ ಬರಕ್ಕಿಲ್ಲ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಕರ್ಕೊಂಡು ಹೋಗ್ತೀರಾ ಅಷ್ಟೇ ನೆನೆಯ. ಸರಿ ಆಯ್ತು ಸರಿ ಆಯ್ತು. ನೀನು ಹೇಳಿದ್ದೆ ತಾನೆ, ನಾನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನಾನು ಕರ್ಕೊಂಡು ಹೋಗ್ತೀನಿ, ಸಮಾಧಾನ ಮಾಡ್ಕ. ಹಿಂಗೆಲ್ಲ ಕಿರ್ಚಾಡಿದ್ರೆ ಇದು ಮಾಡೋಕ್ಕಾಯ್ತದ? ನಾನು ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ, ಏನೋ ಒಂದು ಸರಿನಾ? ಅಷ್ಟಾಗೆಲ್ಲ ಲಗೇಜ್ ಪ್ಯಾಕ್ ಮಾಡಿರು. ನೀನು ಸುಮ್ಮನೆ ನೀನು ಬಡ್ಕೊಂಡು ಕಿರ್ಚಾಡ್ಕೊಂಡು ಇದು ಮಾಡಬೇಡ. ಸರಿ ಆಯ್ತು, ನಾನೆಲ್ಲ ಪ್ಯಾಕ್ ಮಾಡೋದೆಲ್ಲ ಮುಗ್ದೈತೆ. ನಮ್ಮ ಮನೆ ಸಾಮಾನೆಲ್ಲ ಟೆಂಪೋದಾಗ ಹಾಕಳ್ಸನಿ. ನಾನು ನೀವು ನನ್ನ ಮಗಳ ಜೊತೆ ಸೀದಾ ಹೊಂಟೋಗನಿ. ಸರಿ ಆಯ್ತು. ಅಯ್ಯೋ ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ. ಇವಳನ್ನ ಕರ್ಕೊಂಡೋಗಿ ಇವಾಗ ಮನೆ ಹತ್ರನೇ ಇಕ್ಕೋಬೇಕು ಅಂತ ಹೇಳಿದ್ರೆ ಹೆಂಗೆ ಹೇಳು? ನನ್ನ ಹೆಂಡತಿಗೆ ಏನೋ ಗೊತ್ತಾಯ್ತು ಅಂದರೆ ಫುಲ್ಲು ಗರಂ ಆಗೋಗ್ಬಿಡ್ತಾಳೆ. ಏನಪ್ಪ ಮಾಡಲಿ? ಇವಳನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೆಂಗೋ ಇದ್ದೆ ನಾನಂತಂದ್ರೆ, ಇವಳು ಕೇಳೋದೇನೇ ಇಲ್ಲ. ಈಗ ನಾನೇನೋ ನಾನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಪಕ್ಕಾ ಫಿಟ್ಟಿಂಗ್ ಇಕ್ತಾಳೆ ಹೋಗ್ಬಿಟ್ಟು. ನನಗೆ ಗೊತ್ತು, ಪಕ್ಕಾ ಫಿಟ್ಟಿಂಗ್ ಇಕ್ಬಿಟ್ಟು ನಾನು ಹೆಂಡತಿದಾಗ ಯಾಕುಡ್ದಾಗ ಕೊಡಿಸ್ತಾಳೆ. ಇವಳನ್ನೇ ಕರ್ಕೊಂಡು ಹೋಗ್ಬಿಟ್ಟಿಲ್ಲ, ನಾ ತಗೊಂಡು ಮನೆ ಮಾಡ್ಬಿಟ್ಟು ಮಾಡೋಗ್ಬಿಡ್ಬೇಕು. ಇನ್ನು ಬ್ಯಾರೆ ಪಿಲ್ಲ ನಂದು ಇನ್ನೇನೂ ಇಲ್ಲ. ನಮ್ಮ ಪಕ್ಕದಾಗ ಒಂದು ಮನೆ ಐತಲ್ಲ, ಅದೇ ಮನೆಗೆ ಏನು ಇರಿಸ್ಬಿಟ್ರೆ ಏನಾಯ್ತದೆ? ಅದೇ ಮನೆಗೆ ಏನಿಯ ಕರ್ಕೊಂಡು ಹೋಗ್ಬಿಟ್ಟು ಹೆಂಗನ ಮಾಡಿ ಇರಿಸ್ಬಿಡ್ಬೇಕು. ಅಪ್ಪ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ಹಿಂಗೇನು ಇರಕ್ಕಾಯ್ತದೆ? ಬೇಗ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಈಗಳಮ್ಮ ಮನೆ ವ್ಯವಸ್ಥೆನೇ ಮಾಡ್ತಾ ಇದ್ದೆ. ಹಲೋ, ಮಾಡೋದಲ್ಲ ಮಾಡಲೇಬೇಕು. ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಬಿಟ್ಟು ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಂಡು ಕುತ್ಕೊಟ್ರೆ ಕೇಳಿಸ್ಕೊಂಡು ಕುತ್ಕೊಬಿಡ್ಬೇಕಾ ನಾವು? ನಮಗಂತೂ ಮನೆ ಮಾಡಲೇಬೇಕು ಅಷ್ಟೇನೆ. ಮಗಳೇ, ನಿಮ್ಮ ಅಪ್ಪ ಮನೆ ಮಾಡ್ತೀನಿ ಅಂತ ಒಪ್ಕೊಂಡೈತೆ, ನೀನು ಸುಮ್ಕಿರವ ನೀನು? ಅಮ್ಮ ಎಷ್ಟು ದಿನ ಅಂತ ಸುಮ್ಮನೆ ಇರಬೇಕು? ಸುಮ್ಮನೆ ಇದ್ದು ನಮ್ಮದು ಈ ಪರಿಸ್ಥಿತಿ ಬಂದಿರೋದು. ನನ್ನ ರಾಣಿ ಥರ ನೋಡ್ಕೊಂತೀನಿ ಅಂತ ಹೇಳಿದ್ದು. ರಾಣಿ ಥರ ಅಲ್ಲ, ಭಿಕ್ಷುಕಿ ಥರ ನೋಡ್ಕೊಂತವ್ರೆ ನೋಡು. ಚೆನ್ನಾಗಿರೋ ಮನೆಯೇ ಮಾಡಬೇಕು. ಈ ಗಿಡಿಸ್ಲು ಪಡಿಸ್ಲು ಅಂತ ಮನೆಗಳಿಗೆಲ್ಲ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಕಣಮ್ಮ. ಮನೆ ಏನು ಮಾಡಿದ್ರು ಸ್ಟ್ಯಾಂಡರ್ಡಾಗಿ ಒಂದು ಲೆವೆಲ್ಲಾಗೇ ಇರಬೇಕು. ಸರಿ ಆಯಿತು ಅಂತ ಹೇಳೋರಲ್ಲ, ಅವ್ರು ನೋಡ್ಕೊತಾರೆ ಎಲ್ಲನೂ. ಸುಮ್ಮನಿರು. ನೋಡಮ್ಮ, ನೋಡು, ನಮ್ಮ ಮನೆಯಾಗೆ ನೀನು ಹೊಸಿ ತೊಗ್ಗಿ ಬೊಗ್ಗಿ ನಡ್ಕೊಂಡು ಹೋಗ್ಬೇಕು. ನಮ್ಮ ಮನೆ ಹೆಣ್ಮಕ್ಳವ್ರಲ್ಲ, ಅವ್ರು ಹೊಸಿ ಘಟಾಣಿಗಳಿದ್ದಂಗೆ ಏನಿಯ, ಅವ್ರಂತರ ಹೊಟ್ಟೆ ಉರಿ ಬುದ್ಧಿ ನುಡ್ವೆ. ನೀನು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ರೆ ಅವರು ಸಹಿಸೋದೇನಿಯ ಇಲ್ಲ. ಅವ್ರು ಸಹಿಸಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ಅದೇ ನನಗೆ ಬೇಕಾಗಿಲ್ಲ. ನಾನು ಇರೋದೇನಿಗೆ ಹಿಂಗೆ ಸ್ಟ್ಯಾಂಡರ್ಡ್, ಎಲ್ಲರಿಗಿನ್ನ ಸ್ಟ್ಯಾಂಡರ್ಡಾಗಿ ಏನಿಯ ನಾನು ಇರೋದು. ನೋಡಿ, ಅದೇನು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ಸೆಕೆಂಡ್ರಿ. ನನ್ನಂತಂದ್ರೆ ಚೆನ್ನಾಗಿರೋ ಮನೆ ಕರ್ಕೊಂಡೋಗಿ ಇಡ್ತೀರ ಅಷ್ಟೇನೆ. ಇಲ್ಲಾಂದ್ರೆ ನಾನು ನಿಮ್ಮ ಹೆಂಡತಿ ಹತ್ರ ಎಲ್ಲ ವಿಷಯನೂ ಹೇಳ್ಬೇಕಾಗ್ತದೆ. ನಾನು ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದೀವಿ ಇಲ್ಲಿ ಗೊತ್ತಾ? ನಿಮಗೋಸ್ಕರ ಮದುವೆ ಮಾಡ್ಕೊಂಡ್ಬಿಟ್ಟಿಲಿ. ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ರೆಡಿ ಆಗಿರು ಅಂತ ಹೇಳಿದ್ದೀನಲ್ಲ, ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ. ಆಯ್ತು, ನೋಡೋಣ. ನಿಮ್ಮ ಮಗಳಿಗೆ ನಿಮ್ಮಷ್ಟೇ ನೀಯ ಕ್ವಾಪ ಶಾನೆ ಒಸಿಯಲ್ಲ ಶಾನೆ ಕ್ವಾಪ ನೀಯ. ಮುಗಿಂತು ದಿನಾಗೇ ಇರ್ತದೆ ಕ್ವಾಪ ಗಿಪ್ಪ ಎಲ್ಲ. ಅಂದ್ರೆ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಸಿ ಕ್ವಾಪ ಅಷ್ಟೇನೆ. ಕ್ವಾಪ ಅಲ್ಲ, ದುರಂಕಾರ ಕೊಬ್ಬು ಎಲ್ಲನೂ ಮಿಕ್ಸ್ ಆಗೋಗ್ಬಿಟ್ಟೈತಿ ನಿನ್ನ ಮಗಳಿಗೆ. ಹಂಗೆ ಆಡ್ತಾಳಲ್ಲ, ಹೆಂಗೆ ಹೇಳು? ಅಯ್ಯೋ ಬುಡಿ, ಹೊಸ ಮನೆ ಕರ್ಕೊಂಡ್ರೆ ಸುಮ್ಮನೆ ಆಯ್ತಾಳೆ. ಈಗ ಬನ್ನಿ ನಾವೆಲ್ಲ ಹೋಗನಿ. ನೋಡಿ, ಟೆಂಪೋ ಗಿಂಪೋ ಯಾವುದಕ್ಕನ ಹೇಳಿ ಲಗೇಜ್ ಎಲ್ಲ ತುಂಬ್ಕೊಬಿಟ್ಟು ತಗೊಂಬಿಟ್ಟು ಬಂದು ಮನೆಗೆ ಹಾಕಕ್ಕೆ ಕೇಳಿ ಸರಿನಾ? ಹಬ್ಬ ಈ ಮನೆಗೆ ಇದ್ದು ಸಾಕಾಗೈತೆ. ನಿಮ್ಮ ಮನೆ ಪಕ್ಕನೇ ಇದ್ರೆ ನಮಗೂ ಒಂದು ಸಮಾಧಾನ. ಆ ಕಡೆ ಈ ಕಡೆ ಬಂದು ಓಡಾಡ್ಕೊಂಡಿರ್ತೀರಾ. ನೋಡೇ, ಪಾಕದಾಗೆ ಬಂಗಾರ ಇತ್ತಾಳೆ, ಹೊಸಿ ಹುಷಾರಾಗಿರ್ಬೇಕು. ಈಗಲೇ ಹೇಳಿದ್ದೀನಿ, ಆ ಬಂಗಾರಿ ಸವಾಸ ಅಷ್ಟು ಒಳ್ಳೇದಲ್ಲ, ಭಾಳ ಡೇಂಜರ್. ಅವಳಂತೂ ಹೊಸಿ ಹುಷಾರಾಗಿರ್ಬೇಕು ಅವಳ ತಾಗೆ. ನಾನು ಇರ್ತೀನಿ ಬಿಡಿ, ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನು ಆರಾಮಾಗಿರ್ತೀನಿ, ನೀವು ತಲೆ ಏನೇ ಕೆಡಿಸ್ಕೊಬೇಡಿ. ನಾನು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಅವಳೇ ನನ್ನಷ್ಟು ಚೆನ್ನಾಗವಳ. ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ನನ್ನ ತಂಟೆಗೆ ಬರೋಕ್ಕಿಲ್ಲ, ಹಾಗೆ ಏನೇ ಮ್ಯಾನೇಜ್ ಮಾಡ್ತೀನಿ. ನೋಡಿ, ಮೊದಲಿಗಿನ ಇವಾಗ ಎಷ್ಟು ಸ್ಟ್ಯಾಂಡರ್ಡಾಗಿ ಕಾಣಿಸ್ತಾ ಇವ್ನಿ ನಾನಂತಂದರೆ ಅಲ್ವಾ? ಹೊಸ ಸೀರೆ, ಹೊಸ ಹೇರ್ ಸ್ಟೈಲು, ಹೊಸ ಸ್ಟೈಲು, ನಾನೇ ಚೇಂಜ್ ಆಗೋಗ್ಬಿಟ್ಟಿವ್ನಿ. ಅವಳು ನನ್ನ ಮುಂದೆ ಡಮ್ಮಿ ಪೀಸು. ಮಗಳೇ, ಬೇಗ ಬಾರೆ ಹೋಗೋಣ. ಅಮ್ಮ, ನಾನಂತೂ ರೆಡಿ. ನನ್ನ ಲಗೇಜ್ ಎಲ್ಲ ಒಳಗಡೆ ಇಟ್ಟಿದ್ದೀನಿ. ಎಲ್ಲ ಟೆಂಪೋಗೆ ಹಾಕಿದ್ರೆ ಆಯಿತು. ನಡೀರಿ, ಕರ್ಕೊಂಡೋಗಿ. ಮಾತಾಡಿದ್ದೀನಿ, ಮನೆಯೆಲ್ಲ ಮಾತಾಡಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ಸಮಾಧಾನ. ನೋಡು, ಇದೇನಿಯ ನಿಮ್ಮ ಮನೆ ಸರಿನಾ?
ಚೆನ್ನಾಗೈತೆ ಎಲ್ಲಾನು ಒಳಗಡೆ ಎಲ್ಲ ಇನ್ನೂ ಚೆನ್ನಾಗೈತೆ ನೋಡು ಎಲ್ಲಾನು ಜೋಡಿಸ್ಕೊಂಡು ಇಲ್ಲಿ ಆರಾಮಾಗಿರ್ಬೋದು ನೀವು ಏನು ತೊಂದರೆ ಇಲ್ಲ ನಮ್ಮ ಮನೆ ಪಕ್ಕನೇನೆ ಹಿಂಗ್ ಇಣ್ಕಿದ್ರೆ ನಮ್ಮ ಮನೆ ಏನಿಯಾ ಕಾಣಿಸ್ತದೆ ನಿಂಗೆ ಸರಿನಾ ಅದಕ್ಕೆ ಇಲ್ಲೇ ಪಕ್ಕದಾಗಿರೋ ಮನೆ ಏನಿಯಾ ಮಾಡಿರೋದು ಇದು ಬಾಡಿಗೆ ಏನಿಯಾ ಆದಷ್ಟು ಬೇಗ ಎಲ್ಲ ಕೊಂಡ್ಕೊಬಿಟ್ಟು ನಿಂಗೆ ಕೊಡಿಸ್ತೀನಿ ಇದ್ದಿದ್ದ ಮನೆಯ ಹೆಂಗೋ ಅಲ್ಲಿರೋ ಮನೆಯನ್ನ ಹೆಂಗೋನ್ವೆ ಅವ್ರು ಇವ್ರಿಗೆ ಹೇಳ್ಬಿಟ್ಟು ಹೆಂಗೋ ಕೊಡಿಸಿದ್ದೆ ಈಗ ಬಿಡು ಅದೇನೋ ಪ್ರಾಬ್ಲಮ್ ಆಯ್ತಲ್ಲ ಇವಾಗ ಇದೇ ಮನೆಗೆ ಏನಿಯಾ ನೀನು ನಾನು ಎಲ್ಲ ಚೆನ್ನಾಗಿರ್ಬೋದು ನನಗೆ ಓಡಾಡಕ್ಕೊಂದು ಸ್ಕೂಟಿ ಬೇಕು. ನನಗೆ ಸ್ಕೂಟಿ ಇಲ್ಲ ಅಂತಂದರೆ ಓಡಾಡಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಆದಷ್ಟು ಬೇಗ ಒಂದು ಸ್ಕೂಟಿನ ಕೊಡಿಸಿ. ಈ ಮನೆ ಏನು ಹೇಳ್ಕೊಳೋವಷ್ಟು ಸೂಪರ್ ಆಗೈತೆ ಅಂತ ನಾನು ಹೇಳ್ತಾ ಇಲ್ಲ, ಸುಮಾರಾಗೈತೆ ಅಷ್ಟೇನೆ. ಮಗಳೇ ಆ ಮನೆಗೆ ಈ ಮನೆ ಸಂದಕೈತಲ್ವೇನೆ, ಹೋಗು ನಿಮ್ಮ ಅಪ್ಪ ನಿನಗೆ ಲಕ್ಷ ವರದಕ್ಷಿಣೆ ಕೊಟ್ಟು ಸೂಪರಾಗಿರೋ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ ಸರಿನಾ? ನೋಡ್ತೀನಿ ಕಾಂಚಿ ಪಿಂಚಿ ನಾನೇನಾದ್ರೂ ಮದುವೆ ಮಾಡ್ಕೊತೀನಿ ಅಂತ ಅನ್ಕೊಂಡಮ್ಮ. ನಾನಂತೂ ಮದುವೆ ಮಾಡ್ಕೊಳಕ್ಕಿಲ್ಲ. ನನಗೆ ಮದುವೆ ಅಂತಂದರೆ ಚೆನ್ನಾಗಿರೋನೇ ಹುಡುಕ್ಬಿಟ್ಟು ಮದುವೆ ಮಾಡಬೇಕು. ಆಯ್ತು ಮಗಳೇ ಆಯ್ತು ಚೆನ್ನಾಗಿರೋ ಹುಡುಗನೇನೆ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ. ಸರಿ, ನಂಗೆ ರೂಮೆಲ್ಲ ಇರಬೇಕಲ್ವಾ, ರೂಮ್ ಒಳಗಡೆ ಹೋಗ್ಬಿಟ್ಟು ಸೆಟ್ಲ್ ಆಯ್ತೀನಿ. ಎಲ್ಲ ನಿಮ್ಮಂಗೇನಿಯ ಪಾಪ ಮೂಗಿನ ತುದಿನಾಗೇನಿಯ ಇರ್ತದೆ ಅವಳಿಗಂತೂ ನೋಡಿ. ನೀವು ಬೇಜಾರೇನಿಯ ಮಾಡ್ಕೋಬೇಡಿ ಸರಿನಾ? ಇದೆಲ್ಲನೂ ಇದ್ದಿದ್ದೇನೇನಿಯ ನೋಡಿ. ಆಸ್ತಿ ಭಾಗ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ನನ್ನ ಮಗಳಿಗೂ ಒಂಚೂರು ಏನಾರ ಮಾಡಿಕೊಡ್ಬೇಕು ನೀವು. ಅದಕ್ಕೇನೆ ಇಲ್ಲಿಗೆ ಬಂದಿದ್ದು. ನೋಡೆ ಮೊದ್ಲಿಗೆ ಬಂದು ಸೆಟ್ಲ್ ಆಗಿದ್ಯಾ, ಮೊದಲು ಸೆಟ್ಲ್ ಆಗೋದನ್ನ ಕಲಿ, ಆಮೇಕಿಂತ ಬೇಕಾದ್ರೆ ಏನೋ ಒಂದು ಮಾಡಿದ್ರೆ ಆಯಿತು. ಈಗ ಸದ್ಯಕ್ಕೆ ಸೆಟ್ಲ್ ಆಗಬೇಕು ನೀನು ಅಷ್ಟೇ ನೀನಿಯಾ. ನೋಡು ನನ್ನ ಹೆಂಡತಿ ಇವಾಗ ಸದ್ಯಕ್ಕಿಲ್ಲ, ನೀನು ಮನೆಗೆ ನೀವು ಊಟ ಗೀಟ ಉಪಚಾರ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತೀನಿ. ನನ್ನ ಹೆಂಡತಿ ಇವಾಗ ಮಗಳು ಇಸ್ಯಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಟೆಗೆ ಹೊಂಟೋಗ್ಬಿಟ್ಟವಳೆ. ಓ ಹೌದಾ? ಹೂನೇ ಪ್ಯಾಟೆಗೆ ಹೋಗೋಳೆ, ಇನ್ನು ಯಾವಾಗ ಬತ್ತವಳೆ ಏನೋ ಗೊತ್ತಿಲ್ಲ. ಏನೋ ಮಗಳು ಓಡೋಗ್ಬಿಟ್ಟವಳಲ್ಲ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನೋ ಒಂದು ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟು ಬತ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಳೆ. ಇನ್ನೂ ಬರೋದು ಯಾವ ಕಾಲ ಆಯ್ತದೋ ಏನೋ ನನಗುನ್ವೇ ಗೊತ್ತಿಲ್ಲ. ಅಂತೂ ಬತ್ತಾಳೆ, ಬರ್ದಂಗೇನು ಇರಕ್ಕಿಲ್ಲ, ಬತ್ತಾಳೆ. ಅದೇ ಯಾವ ಕಾಲ ಆಯ್ತದೋ ಏನೋ ಗೊತ್ತಿಲ್ಲ. ಅಲ್ಲಿ ಗಂಟ ಚಿನ್ನ ನಿನ್ನ ಜೊತೆ ಆರಾಮಾಗಿರ್ಬೋದು ನಾನಂತೂ. ನೋಡಿ ನೀನು ಹೆಂಡ್ತಿನ ಹೆಂಗೆ ಕಡಿದಿರೋ ನಾನು ಹಂಗೆ ಚೆನ್ನಾಗಿ ಇಕ್ಕಬೇಕು ಸರಿನಾ? ನೋಡಿ ನಾವು ವಿಷಯನ ಇಷ್ಟು ದಿನ ಮುಚ್ಚಿಕ್ಕಿದ್ದೀರಾ, ಸ್ವಲ್ಪ ದಿನ ಆದಮೇಲೆ ಊರ ಜನಕ್ಕೆ ಎಲ್ರಿಗೂ ಹೇಳ್ಬೇಕು. ಆಯ್ತಾಯ್ತು, ಸ್ವಲ್ಪ ಎಲ್ಲ ತಡಿ, ಎಲ್ಲ ಮದುವೆ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿಲ್ವಾ? ನನ್ನ ಮಕ್ಕಳದೆಲ್ಲ ಸೆಟ್ಲ್ ಆಯ್ತದೆ, ಆಮೇಕಿಂದ ಹೇಳ್ತೀನಿ. ನೀನು ಸುಮ್ಕೇರ್, ನೀನು ಪಕ್ಕದ ಮನೆಗೆ ಇರ್ತೀನಿ, ನೀನೊಂದ್ಸಲ ಹಿಂಗೆ ಕೊಂಡು ನೋಡಿ ಹಿಂಗೆ ಓಡ್ ಬಂದ್ಬಿಡ್ತೀನಿ ಏನು ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟೆ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಅಂದರೆ ನೀನು ಬುಡಕ್ಕೆ ನಂಗೆ ಇಷ್ಟ ಆಯ್ತಾ ಹೇಳು? ಆಸ್ತಿ ಪಾಲ್ ಮಾಡೋಕ್ಕೆ ಈಗೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಆಸ್ತಿ ಪಾಲ್ಗಿಲ್ ಏನೆಲ್ಲ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಆಸ್ತಿ ಪಾಲ್ನ ನೋಡು ನಿನ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತದೆ, ಸುಮ್ಕಿರು. ಆ ಪೊದ್ದಿಗೆ ಮೋಸ ಮಾಡ್ಬಿಟ್ಟು ನನಗೆ ಏನೇ ಕೊಡ್ತೀನಿ ಅಂತ ಹೇಳಿದ್ರಿ? ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನು ಸುಮ್ಕಿರೋ. ಆ ಪೊದ್ದಿಗೊಂದು ಗತಿ ಕಾಣಿಸ್ಬೇಕು ಅಂತ ತಾನೇ ಆಸ್ತಿನ ಇಷ್ಟು ಬೇಗ ಏನು ಮಾಡದಿದ್ದಂಗೆ ಸುಮ್ ಕುಂತಿರೋದು. ಆ ಮನೆಯಾಳಿ ಹೊಸಿ ದುರಂಕಾರಿ ಹಂಗೇನಿಯಾ, ಅಯ್ಯೋ ಭಾಳ ಖತರ್ನಾಕು. ಅದಕ್ಕೆ ಹೊಸಿ ಇರೋ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಸರಿ ಆಯ್ತು ರೀ. ಈ ರೂಮು ಬೆಡ್ರೂಮು ಎಲ್ಲ ಸೂಪರಾಗಿ ಐತ್ರಿ. ನಿಜವಾಗೂ ಇಂಥ ಮನೆಗಿರ್ಬೇಕು ಅಂತ ನೀನು ಅನ್ಕೊಂಡಿದ್ದು. ಈ ಅಂಗನ ಮಾಡಿ ಮನೆಯ ಸ್ವಂತ ಮಾಡ್ಕೊಟ್ಬಿಡಿ, ನಂಗೆ ಸಾಕು. ನಾನು ನಿಮ್ಮ ನೀನೇನೂ ಕೇಳೋಕ್ಕಿಲ್ಲ ಕಣಪ್ಪ. ಈ ಮನೆಯ ಹೊಸಿ ಸ್ವಂತಕ್ಕೆ ಮಾಡ್ಕೊಟ್ಬಿಟ್ರೆ ನನಗೆ ಅಷ್ಟೇ ನೆನೆಯ ಸಾಕು. ಆಯ್ತದೆ ಆದಷ್ಟು ಬೇಗ ಎಲ್ಲ ಸ್ವಂತ ಆಯ್ತದೆ. ಕಾಯ ತಾಳ್ಮೆ ಇರ್ಬೇಕಷ್ಟೇ ನೀನಿಯ. ಆಯ್ತದೆ ಇರು, ನಮ್ಮ ಆಸ್ತಿ ಕಾಸು ಪಾಸು ಎಲ್ಲ ಬರಲಿ. ನನಗೆ ಆ ಬಂಗಾರಿ ಬಾಯ್ ಕಂಡ್ರೆ ಏನೇ ಆಗಕ್ಕಿಲ್ಲ, ಊರು ಬಜಾರಿ. ಅದಕ್ಕೆ ಹೊಸಿ ಎದ್ರಕೊಂಡು ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಇನ್ನೂ ಏನಾರ ಒಂದು ಮಾಡ್ತಿದ್ದೆ. ನೋಡ್ದಾ ನಿನಗೋಸ್ಕರ ಎಷ್ಟು ವ್ಯವಸ್ಥೆ ಮಾಡ್ಸಿವ್ನಿ ಅಂತ. ನೀವು ನನಗೇನು ಮೋಸ ಮಾಡಿಲ್ಲ ಅನ್ನಿ. ನನ್ನ ಮ್ಯಾಲ ಅವಳಿಗಿನ್ನ ಶಾನೇನಿಯ ಪಿರುತಿನೂ ಐತೆ. ಏನು ಪದಿ ಜಾಳದ ಕೆಲಸ ಎಲ್ಲ ಜೋರಾಗಿ ನಡೀತಾ ಐತೆ? ಈ ಕಿತ ಕೊಯ್ಲ್ದು ಪೂರ್ತಿ ದುಡ್ಡೆಲ್ಲನೂ ನಾನೇ ತಗೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿವ್ನಿ. ಎಲ್ಲ ನಾನೇನೇ ತಗೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೇನು ಯಾವತ್ತಿ ಕೆಲಸ ಶಾನೆ ಮೈ ಬಗ್ಸ್ ಮಾಡ್ತಾ ಇವ್ನಿ. ಬರ್ಲಿ ಅವಳು ಬಂಗಾರಿ, ಗ್ರಾಚಾರ ಬಿಡಿಸ್ಲಿಲ್ಲ ಅಂತಂದ್ರೆ ಕೇಳು. ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ, ಮನೆಯಾಳಿಗೆ. ಇಷ್ಟೇ ಗೊತ್ತೈತೆ ನಿನಗೆ? ನಿಮ್ಮ ಮನೆ ಪಕ್ಕ ಯಾರು ಬಂದವ್ರೆ ಅಂತ ಗೊತ್ತೈತೆ? ಯಾರು ಬಂದವ್ರೆ? ಯಾಕೆ ಅವತ್ತು ನಾನು ನೀನು ನೋಡಿದ್ವಲ್ಲ, ನೆನಪಿಲ್ವೇನು? ನಮ್ಮನೆ ಪಕ್ಕನೇ. ಯಾರದು? ಶಿವಣ್ಣನ ಮನೆಗೆ. ನಿಮ್ಮ ಮನೆ ಪಕ್ಕ ಏನಿಯ ಶಿವಣ್ಣನ ಮನೆಗೆ ಏನಿಯ? ಯಾರು ಬಂದವ್ರು ಗೊತ್ತಾಯ್ತೇನು? ಇಲ್ಲಪ್ಪ, ನಾನೆಲ್ಲಿ ಮಂಟಕ್ಕೆ ಇನ್ನೂ ಹೋಗಿಲ್ಲ, ಹೋಗ್ಬೇಕು ಎಲ್ಲ ಮುಗಿಸ್ಕೊಂಡು. ಗಂಗಾ ಇಲ್ಲಿಗೆ ಊಟ ತಗೊಬಿಟ್ಟು ಬರ್ತೀನಿ ಅಂತ ಹೇಳವಳೆ. ಕಾಫಿ ಊಟ ಎಲ್ಲನೂ ಗಂಗಾ ಅಡುಗೆ ಮಾಡ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ಈಗ ನೋಡಿ ಒಂಚೂರು ಎಲ್ಲ ಕೊಯ್ದು ಬಿಸಾಕನ ಅಂತ ಹೇಳ್ಬಿಟ್ಟು ಈಗ ನೋಡಿ ಕೆಲಸ ಮಾಡ್ತಿದ್ದೆ. ಅಷ್ಟಾಗಿ ನೀನು ಬಂದೆ. ಹೇಳು ಯಾರು ಬಂದವ್ರೆ? ಬಂಗಾರ ಮುಂದೆ ಸೌತಿ ಮನೆ ಪಕ್ಕಕ್ಕೆ ಏನಿಯ ಬಂದವಳೆ. ಏನೇ ಹೇಳ್ತಿದ್ಯಾ? ಬಂಗಾರಿ ಸೌತಿ ಬಂದು ಒಕ್ಕರ್ಸ್ಕೊಂಡವಳೆ. ಅದೇನಾಯ್ತೋ ಏನು ಕಥೆಯೋ ಗೊತ್ತಿಲ್ಲ. ನೀಟಾಗೆ ಅಯ್ಯೋ ನಿಮ್ಮ ಮಾವಯ್ಯ ನೋಡ್ಬೇಕು, ಚಿಕ್ಕ ಮಾವ ಏನು ಒಳಗಡಿಗೆ ಹೋಗಿ ಸಾಮಾನಿಕ್ಕೋನಲ್ಲ. ನಾನು ಏನಪ್ಪ ಹಿಂಗೆ ಅಂತ ಯಾರಪ್ಪ ಅಂತ ಬಗು ನೋಡಿದ್ರೆ ಈ ಮನೆಯಾಳಿ. ನನಗೆ ಗೊತ್ತಾಯ್ತಲ್ಲ. ಹಬ್ಬಬ್ಬಬ್ಬಬ್ಬ ಸರಿ ಬಿಡು ಅಂತ ಅನ್ಕೊಂಡು ನಾನು ಸುಮ್ಕಾದೆ. ಓಹೋ ಪರವಾಗಿಲ್ಲ. ಕರ್ಕೊಂಬಿಟ್ಟು ಬಂದು ಮನೆ ತಕ್ಕೆ ಇಟ್ಕೊಂಡವನೇ ಅಂದರೆ ಏನು ಗ್ರಾಚಾರ ಅಂತಲೇ ನೀ ಆಯಿತು. ಸರಿಯಾದ್ಗೇನೋ ಗ್ರಾಚಾರ ಐತದೆ ಅಂತ ಆಯಿತು ಕಣಮ್ಮ. ಏನು ಅನ್ನಿಸ್ತದೆ ನನಗೂ. ಅಲ್ಲ ಈ ಬಂಗಾರಮ್ಮ ಕೇಡುಗಲ ಶುರುವಾಯಿತು ಅನ್ನಂಗೆ ಆಯಿತು. ನೋಡು ಇಬ್ರು ಹೆಣ್ಮಕ್ಳು ಬಿಡು. ಒಬ್ಳು ಹೆಂಗೋ ಸಣ್ಣಕ್ಕಿರೋ ಮನೆಗೆ ಹೋಗವಳೆ, ಇನ್ನು ಒಬ್ಳು ಹೆಣ್ಮಕ್ಳು ಅವಳು ಓಡೋಗವಳೆ 420 ಜೊತೆ. ಅಯ್ಯೋ ಫೋನ್ ಮಾಡ್ರು ಎತ್ತುತ್ತಿಲ್ವೇ? ಅಯ್ಯಮ್ಮಂಗೆ ಹೇಳನಿ 420 ಅಂತ ಹೇಳಕ್ಕೂ ಎತ್ತುತ್ತಾ ಇಲ್ಲ.
ಈಗ ನೋಡ್ರೆ ಸೌತಿ ಬಂದು ಮನೆ ಪಕ್ಕ ಒಕ್ಕರ್ಸ್ಕೊಂಡವಳೆ. ಇಷ್ಟು ದಿನ ದೌಲತ್ ಮಾಡ್ತಿದ್ಲಲ್ಲ ಬಂಗಾರಿ, ಸರಿಯಾಗೈತಾಗ. ಅಲ್ಲ ನಮ್ಮ ಮಾವ ಅಷ್ಟು ಧೈರ್ಯವಾಗಿ ಕರ್ಕೊಬಿಟ್ಟು ಬಂದವನಿ ಅಂದರೆ ಭಯ ಎಲ್ಲ ಕಮ್ಮಿ ಆಗೋಗ್ಬಿಟ್ಟೈತಿ ಅನ್ನಿಸ್ತದೆ. ಅದಕ್ಕೆ ಕರ್ಕೊಬಿಟ್ಟು ಬಂದು ಮಾಡಿಕೊಂಡಿರೋದು. ಆಗ್ಲಿ ಬಾರೆ, ಎಷ್ಟು ಮೋಸ ಮಾಡಿಲ್ಲ. ಏನು ಒಸಿ ಮೋಸ ಮಾಡ್ಬಿಟ್ಟವನೇನು ಪಾಪ ನಿಮ್ಮ ಮಾಮ ಬದುಕಿದ್ದಾಗ ಅದು ಯೋಸ್ ಮೋಸ ಮಾಡ್ಬಿಟ್ನು. ಅದಕ್ಕೆ ಇವಾಗ ಸರಿಯಾಗಿ ಅನ್ಭವಿಸ್ತವ್ರು ಇಬ್ರು. ಆ ಬಂಗಾರದೆಣ್ಣೆ ಎಲ್ಲ ತಲೆನುವೆ ನಿನಗೂ ಇವಾಗ ನಾಮ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಹೊಸಿ ಹುಷಾರಾಗಿದ್ಬಿಟ್ಟು ಹೆಂಗ್ ಬೇಕು ಹಂಗೆಲ್ಲ ನಿಮ್ಮ ಅತ್ತೆ ಹೆಸರು ಯಾರ ಹೆಸರುಗನ ಮಾಡಿಸ್ಕೊಬಿಡು. ನಾನು ಬಿಟ್ಟೆನ, ನಾನು 10 ಪೈಸೆ ಬಿಡಕ್ಕಿಲ್ಲ. ನಾನೀಗ ಪೇಪರ್ ಹಿಡ್ಕೊಂಡು ಹೋಯ್ತೀನಿ. ನಾನು ಆಫೀಸ್ ತಕ್ಕ ಹೋಗ್ಬಿಟ್ಟು, ತಾಲೂಕು ಆಫೀಸ್ ತಕ್ಕ ಹೋಗ್ಬಿಟ್ಟು ಎಲ್ಲ ತೆಗಿಸ್ಬಿಟ್ಟು ನಂದೆಲ್ಲ ಕೇಳ್ಕೊಂಬಿಟ್ಟು ಬರ್ತೀನಿ. ಹಂಗೆ ನೀ ಮಾಡು, ಒಳ್ಳೆ ಕೆಲಸ ಮಾಡ್ದಂಗೆ ಆಯ್ತದೆ. ಸೌತಿನ ಬೇರೆ ಕರ್ಕೊಬಿಟ್ಟು ಬಂದಿಕ್ಕವನೇ. ಇನ್ನು ಡಬಲ್ ಖರ್ಚಿನ ಎಂಡ್ರು ಇಕ್ಬೇಕು, ಮಕ್ಕಳು ಇಕ್ಬೇಕು. ಅವಳಿಗೆ ಇನ್ನೊಂದು ಮಗಳವಳೆ ಆ ಅಪ್ಪಂಗೆ. ಅದೇ ಸೌತಿಗೆ ಇನ್ನೊಬ್ಳು ಮಗಳವಳೆ. ಅವಳು ಯಾವ ಪಾರ್ಟಿ ಸ್ಟೈಲು ಅಂತೀಯ, ಗಿನ್ನುಡ್ಕು ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ತೋಳಿಲ್ದಿರ ಜಾಕೆಟ್ ಥರದ್ದು ಹಾಕೊಂಡು ಟಾಪ ಏನು ಅಳ್ಳಾಡ್ಕೊಂಡು ಬಂದವಳು ಗೊತ್ತೇ. ಇನ್ನು ಮುಗೀತು ಅಂತ ಅನ್ಕ ಬಂಗಾರಿ ಕತೆ ಎಲ್ಲನೂ. ಅದಕ್ಕೆ ನಿಂಗೆ ಏಳನಿ ಅಂತ ಹಿಂಗೇನೇ ಬಂದೆ. ನಂಗೆ ಗೊತ್ತಿತ್ತು ನೀನು ಹೊಲ್ತಾಗಿರ್ತೀಯ, ನಿಂಗೆ ಇಸ್ಸೇ ಗೊತ್ತಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಏಳೋಗಕ್ಕೆ ಬಂದೆ. ಓಹೋ ಬಿಡು, ಹಾಳಾಗೋಗ್ಲಿ. ಗಂಡ ಹಿಂಗೆ ಮಾಡ್ತಾವನೆ. ಮಗ ಸೋಮಾರಿ ನನ್ನ ಮಗ ಎಲ್ಲಿ ಬಿದ್ದಿರ್ತಾನೋ ನಾ ಕಾಣೆ. ಇವಳನ್ನ ಮೊಯ್ ಬಗ್ಸ್ಬಿಟ್ಟು ಕೆಲಸ ಮಾಡ್ಬಿಟ್ನಲ್ಲ, ಕಾಸು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋದ್ಬಿಟ್ಟು ಒಯ್ತಾ ಇರೋದು ನೋಡಿ ಸುಮ್ಕೆನೆ ನೀಯ. ಅಷ್ಟೇ, ಅವಳಿಗೆ ಏನು ಬೇಕು? ಯಾರು ನೀವು ಬಿಟ್ಟು ಆಳಿದಿರಲ್ಲ ಅಂತ ಮಾಡ್ತೀನಿ ತಕ. ಬಿಟ್ಟು ಅನ್ಕೊಬಿಟ್ಟವಳ ನನ್ನ. ಈಗಿತ ಬೆಳೆನ 10 ಪೈಸೆ ಕೊಡೋಕ್ಕಿಲ್ಲ ಪಾಪ. ಗಂಗಾ ಸಹಾಯ ಮಾಡೋಳೆ, ಗಂಗಂಗೆ ಬೇಕಾದ್ರೆ ಕೊಟ್ಬಿಡ್ತೀನಿ. ಏನು ಇವಳು ಬಂದ್ಬಿಟ್ಟು ಬಂಗಾರಿ ಬಾಯಿ ಬಡ್ಕೊಂಡ್ರು 10 ಪೈಸೆ ಕೊಡೋಕ್ಕಿಲ್ಲ. ಕೋಟ್ಯಾಧೀಶ್ವರ ಒಳಿಗಳು ಬಂದವರಲ್ಲ ಇವಾಗ, ಅವ್ರ ಜೊತೆ ನೀನು ತಿನ್ಕೊಂಡು ಉಣ್ಕೊಂಡು ಅವ್ರ ಜೊತೆ ಹೊಂಟೋಗ್ಬಿಡ್ಲಿ, ನಾನು ಕೇಳೋಕ್ಕಿಲ್ಲ. ಹಂಗಾರೆ ಸೌತಿ ಬಂದು ಒಕ್ಕರ್ಸ್ಕೊಂಡು ಅನ್ನಂಗೆ ಆಯಿತು ಬಿಡು. ಮೊದಲು ಮಾಡಿದ್ದೆಲ್ಲ ಪಾಪ ಕರ್ಮಗಳೆಲ್ಲನೂ ಇವಾಗ ತಗುಲುತ್ತಾವ ಅಷ್ಟೇನಿಯ. ತಗುಲ್ಕೊಂಡು ಹಾಳಾಗೋಗ್ಲಿ. ಸರಿನೇ ಜಯಮ್ಮ, ಜೋಳ ಕೊಯ್ತೀನಿ, ತಿರುಗಿ ಲೇಟ್ ಆಗೋಯ್ತದೆ. ಸರಿ ಕುಯ್